ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. 31 ಡಿಸೆಂಬರ್ 7 ಗಂಟೆ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ 10 ಗಂಟೆ ಬೆಳಿಗ್ಗೆ ತನಕ ಎಂಟ್ರಿ ಬ್ಯಾನ್ ಆಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗಿರಿಧಾಮ ಅಂದರೆ ತಂಪಾದ ವಾತಾವರಣ, ಗಿಡ ಮರ ಬಳ್ಳಿಗಳ ಸೊಬಗು, ನಕ್ಕು ನಲಿಯುವ ತರಹೇವಾರಿ ಹೂಗಳ ವಯ್ಯಾರ, ಮಿಗಿಲಾಗಿ ಸಮುದ್ರ ಮಟ್ಟದಿಂದ 1485 ಮೀಟರ್ ಎತ್ತರದಲ್ಲಿ ನಿಂತು ಸೂರ್ಯೋದಯ ಹಾಗೂ ಸೂರ್ಯಾಸ್ತ ವಿಹಂಗಮ ನೋಟ ನೋಡುವುದಕ್ಕೆ ತುಂಬಾ ಫೇಮಸ್. ಇನ್ನು ನಂದಿ ಗಿರಿಧಾಮದಲ್ಲಿ ಕಾಣಸಿಗುವ ಬೆಳ್ಳಿಯ ಮೋಡ, ಇಬ್ಬನಿ, ಸುತ್ತಲೂ ಎತ್ತ ನೋಡಿದರೂ ಮುತ್ತಿಕ್ಕುವ ಮಂಜು, ಇಂತಹ ಪ್ರಕೃತಿ ಸೊಬಗಿನಲ್ಲಿ ಕುಳಿತು ಹೊಸ ವರ್ಷ 2026 ಸ್ವಾಗತಿಸೋಣ ಅಂತ ಕೆಲವು ಪಾರ್ಟಿ ಪ್ರಿಯರು ಅಂದುಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅವರ ಕನಸಿಗೆ ಕೊಳ್ಳಿ ಇಟ್ಟಿದೆ. ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದೆ. ಡಿಸೆಂಬರ್ 31 ಮಧ್ಯಾಹ್ನ 2 ಗಂಟೆಯಿಂದ 2026 ಜನವರಿ 1 ಬೆಳಗ್ಗೆ 10 ಗಂಟೆಯವರೆಗೂ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಿದ್ದು, ಜೊತೆಗೆ ಅತಿಥಿ ಗೃಹಗಳಿಗೆ ಬುಕ್ ಆಗಿರುವವರನ್ನ ಬಿಟ್ಟು ಬೇರೆ ಯಾವೊಬ್ಬ ಪ್ರವಾಸಿ ಪ್ರಿಯರಿಗೂ ನಿರ್ಬಂಧವನ್ನ ಹೇರಲಾಗಿದೆ. 2026 ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಪ್ರವೇಶವನ್ನು ನಾವು ನಿರ್ಬಂಧಿಸಿದ್ದೀವಿ. ದಿನಾಂಕ 31/12/2025 ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ನಂದಿ ಬೆಟ್ಟದಲ್ಲಿರ್ತಕ್ಕಂತಹ ಏನು ನೆಹರು ನಿಲಯ ಇರ್ಬೋದು ಮತ್ತು ಗಾಂಧಿ ನಿಲಯ ಇರ್ಬೋದು, ಅಲ್ಲಿ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರ್ತಕ್ಕಂಥ ಏನು ಕೊಠಡಿಗಳಿವೆ ಅದನ್ನು ಮುಂಗಡವಾಗಿ ಕಾಯ್ದಿರಿಸಿಕೊಂಡವರಿಗೆ ಮಾತ್ರ ನಾವು ಅವಕಾಶವನ್ನು ನೀಡಿದ್ದೀವಿ. ಸೊ ಹಾಗಾಗಿ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ತುಂಬ ಕ್ರೌಡು ಜಾಸ್ತಿ ಇರ್ಬೋದು. ಸೊ ಹಾಗಾಗಿ ಬೇರೆ ಬೇರೆ ಚಟುವಟಿಕೆಗಳು ಅಂದರೆ ಅನಾಹುತಗಳಿಗೆ ಕಾರಣ ಆಗಬಾರ್ದು ಅಂತ ಹೇಳ್ಬಿಟ್ಟು, ಏಕೆಂದರೆ ಕಿರಿದಾದಂಥ ರಸ್ತೆ ಮತ್ತು ಅಲ್ಲಿ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನಾಹುತಗಳು ಆದರೆ ಅದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಸಂಜೆ ಅಂದರೆ 2 ಗಂಟೆ 31ನೇ ತಾರೀಕು ಡಿಸೆಂಬರ್ 31ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಪ್ರವೇಶವನ್ನು ನಿರ್ಬಂಧ ಮಾಡಿ ಅದನ್ನು ನೆಕ್ಸ್ಟ್ ಡೇ ಅಂದರೆ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ನಿರ್ಬಂಧವನ್ನು ಹೇರಲಾಗಿದೆ. 10 ಗಂಟೆಯ ನಂತರ ಮತ್ತೆ ಎಲ್ಲ ಪ್ರವಾಸಿಗರು ಕೂಡ ನಂದಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಬಿಟ್ಟು. ಇನ್ನು ಅದೇ ರೀತಿ ನಂದಿ ಗಿರಿಧಾಮ ಸುತ್ತಮುತ್ತಲೂ ನೂರಾರು ರೆಸಾರ್ಟ್ಗಳು, ಕೆಫೆಗಳು, ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಅದರಲ್ಲೂ ನ್ಯೂ ಇಯರ್ ಬಂತು ಅಂದ್ರೆ ಸಾಕು, ಬೆಂಗಳೂರಿನ ಪಾರ್ಟಿ ಪ್ರಿಯರು ಮೋಜಿ ಮಸ್ತಿಗೆ ಎಂದು ನಂದಿ ಬೆಟ್ಟದ ಅಕ್ಕಪಕ್ಕ ನಡೆಯುವ ಪಾರ್ಟಿಗಳಿಗೆ ಬುಕ್ ಮಾಡಿಕೊಳ್ಳೋದು ಸಹಜ. ಅದರಲ್ಲಿ ಮೋಜು ಮಸ್ತಿ ಸಂದರ್ಭದಲ್ಲಿ ಮಾದಕ ದ್ರವ್ಯಗಳು, ಇನ್ನಿತರೆ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ನಂದಿ ಬೆಟ್ಟ, ಸ್ಕಂದಗಿರಿ ಬೆಟ್ಟ, ಆವಲ ಬೆಟ್ಟ, ಇಶಾ ಫೌಂಡೇಶನ್ ಪ್ರವಾಸಿ ತಾಣಗಳ ಸುತ್ತಲೂ ಯಾವುದೇ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ಗೋಸ್ಕರ ನಾವು ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚಾರ ಬಗ್ಗೆ ಪಬ್ಲಿಕ್ ಜೊತೆ ಮಾತಾಡಿದ್ದೀವಿ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಸಂದೇಶ ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೂರಿಸ್ಟ್ ಡೆಸ್ಟಿನೇಷನ್ ನಂದಿ ಹಿಲ್ಸಲ್ಲಿ ಮಾನ್ಯ DC ಸರ್ದು ಆದೇಶ ಆದಮೇಲೆ 31 ಡಿಸೆಂಬರ್ 7 ಗಂಟೆ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ 10 ಗಂಟೆ ಬೆಳಿಗ್ಗೆ ತನಕ ಎಂಟ್ರಿ ಬ್ಯಾನ್ ಆಗಿದೆ. ಯಾರು ಮೇಲ್ಗಡೆ ಒಂದು KSTDCದು ಮಯೂರ ಪಾಯಿಂಟ್ ಆಫ್ ಹೋಟೆಲ್ ಇದೆ, ಅಲ್ಲಿ ಯಾರು ಬೈ ಚಾನ್ಸ್ ರೂಮ್ ಬುಕ್ ಮಾಡ್ತಾರೆ ಅವರಿಗೆ ಎಂಟ್ರಿ ಇಲ್ಲ ಇದೆ ಅಲೌಡ್. ಬೇರೆ ಪಬ್ಲಿಕ್ ಯಾರು ನಾರ್ಮಲ್ ವಿಸಿಟ್ ಮಾಡೋಕ್ಕೆ ಬರ್ತಾರೆ ಅವರಿಗೆ ಅದನ್ನು ಎಂಟ್ರಿ ಅಲೌಡ್ ಇಲ್ಲ. ಆ್ಯಂಡ್ ಬೇರೆ ಈಶಾ ಫೌಂಡೇಶನಲ್ಲಿ ಕೂಡ ಸುಮಾರು ಜನ ಬರ್ತಾರೆ ಬೆಳಗ್ಗೆಯಿಂದ. ಅದನ್ನು ನಾವು ಎಲ್ಲ ಬಂದೋಬಸ್ತು ವ್ಯವಸ್ಥೆ ಮಾಡಿದ್ದೀವಿ. ಸ್ವಲ್ಪ ನಾರ್ಮಲ್ ಆಗಿ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ವಗೇರದ್ದು ವ್ಯವಸ್ಥೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟಾಫ್ ಆಗಬೇಕು, ಆ ಥರದ್ದು ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಎಲ್ಲ ಬಾರ್ಸ್, ರೆಸ್ಟೋರೆಂಟ್ಸ್ ಆ್ಯಂಡ್
ಹೋಮ್ ಸ್ಟೇಸ್ ಜೊತೆಗೆ ಮತ್ತು ಯಾವ ಜಾಗ ಸೆಲಿಬ್ರೇಷನ್ಸ್ ಆಗ್ತಾಯಿದೆ ಅವ್ರ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋಕ್ಕೆ ಹೇಳಿದ್ದೀವಿ, ಸ್ಪೆಷಲಿ ಲೌಡ್ ಸ್ಪೀಕರ್ ವಗೇರದು, ಫೈರ್ ಕ್ರ್ಯಾಕರ್ಸ್ ವಗೇರದು. ಪಬ್ಲಿಕ್ ಜೊತೆ ಕೂಡ ಅದೇ ಮನವಿ ಮಾಡ್ತೀವಿ ಕಿ ರಾತ್ರಿ ಟೈಮಲ್ಲಿ ರೋಡಲ್ಲಿ ನಿಂತ್ಕೊಂಡು ನ್ಯೂಸೆನ್ಸ್ ವಗೇರ ಮಾಡಬಾರ್ದು. ಯಾವುದು ಥರದ್ದು ಈ ಥರ ಸೌಂಡ್ ಸಿಸ್ಟಮ್ ಹಾಕಿ ಅಥವಾ ಫೈರ್ ಕ್ರ್ಯಾಕರ್ಸ್ ವಗೇರ ಬಸ್ಟ್ ಮಾಡಬಾರ್ದು ಮೇನ್ ಜಂಕ್ಷನ್ಸಲ್ಲಿ. ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ನಾನು ಸ್ವಂತ ನಾವು ನೈಟ್ ರೌಂಡ್ಸಲ್ಲಿ ಇರ್ತೀವಿ 31st ನೈಟ್ಗೆ. ಮತ್ತು ಯಾವುದೂ ಥರದ್ದು ಘಟನೆ ಆಗುತ್ತೆ ಅದನ್ನು ಅಟೆಂಡ್ ಮಾಡ್ತೀವಿ. ಪಬ್ಲಿಕ್ಗೆ ಕೂಡ ಅದೇ ಮನವಿ ಮಾಡ್ತೀವಿ ಕಿ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಿ, ಶಾಂತಿಯುತವಾಗಿ ಹೊಸ ವರ್ಷ ಸೆಲೆಬ್ರೇಷನ್ ಆಗಬೇಕು. ನಮ್ಮಲ್ಲಿ ನಂದಿಬೆಟ್ಟ ಸುತ್ತಮುತ್ತ ರೆಸಾರ್ಟ್ಗಳು, ಹೋಮ್ ಸ್ಟೇಗಳಲ್ಲಿ ಡಿಜೆಗಳು, ಪಾರ್ಟಿಗಳು ನಡೆಯುತ್ತೆ. ಸೊ ಇದರ ಯಾವ ಟೈಮಿಂಗ್ಸ್ ಏನಾದರೂ ಮಾಡಿ ನಮಗೆ ಸುಮಾರು ಜಾಗದಿಂದ ಪರ್ಮಿಷನ್ ಬಗ್ಗೆ ಲೆಟರ್ಸ್ ವಗೇರ ಬಂದಿದೆ. ಸೊ ನಮ್ಮ ಗಮನಕ್ಕೆ ಅದೇ ಅವರೆಲ್ಲರದು ಮೀಟಿಂಗ್ ತಗೊಂಡು ನಾವು ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅದು ಎಲ್ಲ ನಮ್ಮ ಸೈಡಿಂದ ತಿಳಿಸಿದ್ದೀವಿ. ಅದನ್ನು ಕೂಡ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅಲ್ಲಿ ವಿಸಿಟ್ ಮಾಡಿ ಯಾವುದು ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಅದನ್ನು ತಡೆ ಹಾಕಿ ಅವ್ರ ಮೇಲೆ ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ನಂದಿಬೆಟ್ಟ ಓನ್ಲಿ ಅದು ಮಾತ್ರ ನಿರ್ಬಂಧ ಹೇರಿದ್ದಾರೆ ಅಥವಾ ಸುತ್ತಮುತ್ತ ಯಾವುದಾದ್ರೂ ಏನಾದರೂ? ನೀವು ಓನ್ಲಿ ನಂದಿಬೆಟ್ಟ ಮೇಲ್ಗಡೆ ಹೋಗೋಕ್ಕೆ ಏನಿದೆ ಆ ದಾರಿಯಲ್ಲಿ ನಾವು ಬ್ಯಾನ್ ಮಾಡಿದ್ದೀವಿ. ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಮತ್ತು ಯಾರು ಟ್ರೆಕಿಂಗ್ ಮಾಡಿ ಹೋಗ್ತಾರೆ ಅವರಿಗೆ ಕೂಡ ಅವಕಾಶ ಇಲ್ಲ ಯಾವುದೂ ಥರ. ಟೈಮಿಂಗ್ಸ್ ಏನಾದರೂ ಪ್ರಿಪೇರ್ ಮಾಡಿದೆ ಸರ್? ಈ ಥರ ಇಷ್ಟೊತ್ತಿಂದ ಇಷ್ಟೊತ್ತು ಮಧ್ಯಾಹ್ನನೇ ನೋಡಿ, ಲೋಕಲ್ ಜನಗಳಿಗೆ ಅದು ನಾರ್ಮಲ್ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ಸ್ ಏನಿದೆ ಲೌಡ್ ಸ್ಪೀಕರ್ಗೋಸ್ಕರ ಕಿ 10 ಗಂಟೆ ಆದಮೇಲೆ ಲೌಡ್ ಸ್ಪೀಕರ್ಸ್ ವಗೇರ ಯೂಸ್ ಮಾಡಬಾರ್ದು, ಆ ಥರದ್ದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಎಲ್ಲ ಫಾಲೋ ಮಾಡೋಕ್ಕೆ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮ ಸೈಡಿಂದ. ನೋಡಿ, ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಮಗೆ ಪರ್ಮಿಷನ್ ಅವ್ರಿಗೆ ಈ ಥರ ತೊಗೊಳಕ್ಕೆ ಏನು ಅವಶ್ಯಕತೆ ಇಲ್ಲ. ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತು ಈ ಥರದ್ದು ಪ್ರೋಗ್ರಾಮ್ಸ್ ನಮ್ಮಲ್ಲಿ ಆಗ್ತಾಯಿದೆ. ನಾವು ಕೂಡ ನಮ್ಮ ಸೈಡಿಂದ ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದೆಲ್ಲ ಫಾಲೋ ಮಾಡಬೇಕು. ಇನ್ನು ಅದೇ ರೀತಿ ನ್ಯೂ ಇಯರ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅರಣ್ಯ ಇಲಾಖೆಗೆ ಸೇರಿದ ಪ್ರವಾಸಿ ತಾಣ ಕಳವಾರ ಬೆಟ್ಟ, ಸ್ಕಂದಗಿರಿ, ಚಿಂತಾಮಣಿಯ ಕೈಲಾಸಗಿರಿಗೆ ಬರುವ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ. ಮತ್ತೊಂದೆಡೆ ಹೊಸ ವರ್ಷಾಚರಣೆಗೆ ಬೆಂಗಳೂರಿನ ಪಬ್ ರೆಸಾರ್ಟ್ಗಳ ಬದಲು ಪ್ರಕೃತಿಯ ಮಡಿಲಲ್ಲಿ ಹೊಸ ವರ್ಷಾಚರಣೆಯ ಕನಸು ಕಂಡಿದ್ದ ಯುವ ಜನತೆ ನಂದಿಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದ್ದಕ್ಕೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.